ಆಗಮ ಹೀಗೆ ಮಂಕಾಗಿ ಲೋಕದ ಪರಿಜ್ಞಾನವೇ ಇಲ್ಲದೆ ಕುಳಿತಿರುವಾಗಲೇ ಹೊರಗಡೆ ಕರೆಗಂಟೆಯ ಸದ್ದು ಪದೇ ಪದೇ ಮೊಳಗತೊಡಗಿತು. ಒಮ್ಮೆಲೇ ಕಿವಿಗೆ ಆ ಸದ್ದು ಅಪ್ಪಳಿಸಿ ತನ್ನ ಅಂಧಕಾರದ ಲೋಕದಿಂದ ಹೊರಬಂದವಳಂತೆ ಕೂಡಲೇ ಎದ್ದು ಓಡಿಹೋಗಿ ಬಾಗಿಲು ತೆರೆಯಲು ಎದುರುಗಡೆ ಸಂದಿತ್ ನಿಂತಿದ್ದನು. ಆತ ಆಗಮಳನ್ನು ಕಂಡವನೇ ಇಂದು ಯಾವ ಭ್ರಮಾಲೋಕದಲ್ಲಿ ಮುಳುಗಿದ್ದರೋ ಮೇಡಮ್ ಎಂದು ತಮಾಷೆ ಮಾಡಿದನು. ಆಗಮ ಹಾಗೇನಿಲ್ಲ, ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸದಲ್ಲಿದ್ದೆ ಎಂದು ಹೇಳಿ ಸಂದಿತ್ನನ್ನು ಒಳಗೆ ಬರ ಹೇಳಿದಳು. ಹೀಗೆಯೇ ದಿನಾಲೂ ಏನಾದರೊಂದು ಸಬೂಬು ಹೇಳಿ ಆಕೆಯ ಮಾನಸಿಕ ಪರಿಸ್ಥಿತಿ ಗಂಡನಿಗೆ ತಿಳಿಯದಂತೆ ಎಚ್ಚರ ವಹಿಸುತ್ತಿದ್ದಳು. ಆದರೆ ಆಕೆಯ ಕುರಿತು ಸಂದಿತ್ಗೆ ತಿಳಿದಿಲ್ಲ ಎಂಬುದು ಕೇವಲ ಆಕೆಯ ತಪ್ಪು ತಿಳುವಳಿಕೆ. ಏಕೆಂದರೆ 5 ವರ್ಷಗಳ ಸಂಸಾರ ಜೀವನದಲ್ಲಿ ಸಂದಿತ್ ತನ್ನ ಹೆಂಡತಿಯನ್ನು ಅರಿತಿರಲಾರನೆ. ಸಂದಿತ್ ಒಳಬಂದವನೇ ತನ್ನ 4 ವರ್ಷದ ಮಗಳು ಆಗದಿ ಸೋಫಾ ಮೇಲೆಯೇ ಮಲಗಿರುವುದನ್ನು ಕಂಡು, ಕಂದ, ಪುಟಾಣಿ ಏಕೆ ಸೋಫಾ ಮೇಲೆ ಮಲಗಿದ್ದಾಳೆ, ಏಕೆ ಕೋಣೆಯಲ್ಲಿ ಮಲಗಿಸಲಿಲ್ಲವೇ ಎಂದು ಕೇಳಿದನು. ಅಂದ ಹಾಗೆ ಇಲ್ಲಿ ಕಂದ ಎಂದರೆ ಆಗಮ. ಸಂದಿತ್ ಆಗಮಳನ್ನು ಪ್ರೀತಿಯಿಂದ ಕಂದ ಎಂದು ಕರೆಯುತ್ತಿದ್ದನು. ಆಗಮಳನ್ನು ಕಂಡರೆ ಸಂದಿತ್ಗೆ ಅಪಾರ ಪ್ರೀತಿ. ಆದರೆ ಆಗಮಳಿಗೆ ಅದೇ ಪ್ರೀತಿ ಸಂದಿತ್ ಮೇಲೆ ಇದೆಯೇ?